ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಅದರಲ್ಲಿ ಮೊದಲ ಸುದ್ದಿಯನ್ನ ನೋಡೋದಾದ್ರೆ, ರಾಜ್ಯ ಮಾಜಿ ಪೊಲೀಸ್ ಮಹಾನಿರ್ದೇಶಕ ದುರಂತ ಅಂತ್ಯ ಆಗಿದೆ. ನಿನ್ನೆ ಆದಂತಹ ದುರಂತ ಇದು. ಪತ್ನಿಯಿಂದಲೇ ಕೊಲೆಯಾಗಿದ್ದಾರೆ ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್. ಪತ್ನಿಯಿಂದಲೇ ಭೀಕರವಾಗಿ ಹತ್ಯೆಯಾಗಿದ್ದಾರೆ ನಿವೃತ್ತ ಐಪಿಎಸ್ ಅಧಿಕಾರಿ ಓಂ ಪ್ರಕಾಶ್. ಎಚ್ಎಸ್ಆರ್ ಲೇಔಟ್ನ ತಮ್ಮ ಮನೆಯಲ್ಲೇ ಪತ್ನಿಯಿಂದ ಹತ್ಯೆಯಾಗಿದ್ದಾರೆ. ಇವತ್ತು ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಅದಾದ ನಂತರ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ ಕುಟುಂಬದವರಿಗೆ. ಎಚ್ಎಸ್ಆರ್ ಲೇಔಟ್ನ ತಮ್ಮ ನಿವಾಸದಲ್ಲೇ ಭೀಕರವಾಗಿ ಹತ್ಯೆಯಾಗಿದ್ದಾರೆ ನಿವೃತ್ತ ಐಪಿಎಸ್ ಅಧಿಕಾರಿ. ಮಾಜಿ ಐಪಿಎಸ್ ಅಧಿಕಾರಿಯ ದುರಂತ ಅಂತ್ಯ ಆಯಿತು. ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಮೃತದೇಹ ಇದೆ. ಇವತ್ತು ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ನೆನೆ ಮಧ್ಯಾಹ್ನ ನಡೆದಂತ ಘಟನೆ ಇದು. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನ ತಮ್ಮ ಮನೆಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು ಮಾಜಿ ಐಪಿಎಸ್ ಅಧಿಕಾರಿ ಓಂ ಪ್ರಕಾಶ್. ಪತ್ನಿಯಿಂದಲೇ ಭೀಕರವಾಗಿ ಹತ್ಯೆಯಾಗಿದ್ದಾರೆ. ಹತ್ಯೆ ಮಾಡಿ ಪೊಲೀಸರಿಗೆ ಪತ್ನಿಯೇ ಮಾಹಿತಿಯನ್ನ ಕೊಟ್ಟಿತ್ತು. ಕೂಡಲೇ ಸ್ಥಳಕ್ಕೆ ಬಂದಂತ ಪೊಲೀಸರಿಗೆ ಬಹಳ ದೊಡ್ಡ ಶಾಕ್ ಆಗಿತ್ತು. ಎಲ್ಲ ನೋಡಿದ್ರು ಅಲ್ಲಿ ರಕ್ತ ಚೆಲ್ಲಾಡಿತ್ತು. ರಕ್ತದ ಮಡುವಿನಲ್ಲಿ ಮಾಜಿ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಬಿದ್ದಿತ್ತು. ಚಾಕುವಿನಿಂದ 10 ಬಾರಿ ಚುಚ್ಚಿ ಹತ್ಯೆ ಮಾಡಲಾಗಿತ್ತು. ನಿವೃತ್ತ ಪೊಲೀಸ್ ಮಹಾನಿರ್ದೇಶಕನ ದುರಂತ ಅಂತ್ಯ ಆಯಿತು. ನಿವೃತ್ತ ಡಿಜಿ ಓಂ ಪ್ರಕಾಶ್ ಕೊಲೆಗೂ ಮುನ್ನ ಹಾಗಾದ್ರೆ ಏನ್ ನಡೀತು? ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಓಂ ಪ್ರಕಾಶ್ ಹತ್ಯೆಯ ರಹಸ್ಯ. ಓಂ ಪ್ರಕಾಶ್ಗೆ ಎಷ್ಟು ಬಾರಿ ಚಾಕುವಿನಿಂದ ಇರಿಯಲಾಗಿತ್ತು ಆ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಖಾರದ ಪುಡಿಯನ್ನ ಎರಚಿ ಕೈಕಾಲನ್ನ ಕಟ್ಟಿ ಭೀಕರವಾಗಿ ಮರ್ಡರ್ ಮಾಡಲಾಗಿತ್ತು. ಪತಿಯನ್ನ 8ರಿಂದ 10 ಬಾರಿ ಇರಿದು ಹತ್ಯೆ ಮಾಡಿದ್ರು ಪತ್ನಿ ಪಲ್ಲವಿ. ಅಮ್ಮ ಮಗಳು 2 ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಈ ರೀತಿಯಾಗಿರುವಂತಹ ಶಾಕಿಂಗ್ ವಿಚಾರಗಳು ಬಯಲಾಗ್ತಾ ಇದೆ. 2 ಚಾಕು ಹಾಗೂ 1 ಬಾಟಲ್ ಅನ್ನ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಇನ್ನು ಚಾಕುಗಳ ಮೇಲೆ ಫಿಂಗರ್ ಪ್ರಿಂಟ್ ಅನ್ನು ಕೂಡ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಕೊಲೆ ಮಾಡಿದ ಬಳಿಕ ಬೆಡ್ಶೀಟ್ ಅನ್ನು ಸುತ್ತಿಡಲಾಗಿತ್ತು. ತಾಯಿ ಮಗಳು ಸೇರ್ಕೊಂಡು ಬೆಡ್ಶೀಟ್ ಅನ್ನ ಸುತ್ತಿಟ್ಟು ಆ ನಂತರ ಪೊಲೀಸರಿಗೆ ಕರೆ ಮಾಡಿ ಈ ವಿಚಾರವನ್ನ ಹೇಳ್ತಾರೆ. ಅಮ್ಮ ಮಗಳು ಇಬ್ಬರನ್ನು ಕೂಡ ಇದೀಗ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಚಾಕುವನ್ನು ಕೂಡ ಈಗಾಗಲೇ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರ ಫಿಂಗರ್ ಪ್ರಿಂಟ್ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಅತ್ಯಂತ ಭೀಕರವಾಗಿ ಖಾರದ ಪುಡಿ ಎರಚಿ ಕೈಕಾಲನ್ನ ಕಟ್ಟಿ ಅತ್ಯಂತ ಭೀಕರವಾಗಿ ನಡೆದಿರುವಂತಹ ಕೊಲೆ ಇದು. ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ರೀತಿಯಾಗಿರುವಂತಹ ಆಘಾತಕಾರಿ ವಿಚಾರಗಳು ಬಯಲಾಗ್ತಾ ಇದೆ. 8ರಿಂದ 10 ಬಾರಿ ಚಾಕುವಿನಿಂದ ಇರಿದು ಹತ್ಯೆ ಮಾಡಲಾಗಿದೆ ಅನ್ನುವಂತಹ ಸಂಗತಿ ಕೂಡ ಗೊತ್ತಾಗಿದೆ. ಕೊಲೆ ಮಾಡಿದ ನಂತರ ಬೆಡ್ಶೀಟ್ನಲ್ಲಿ ಸುತ್ತಿಟ್ಟಿದ್ರು. ಆ ನಂತರ ಕರೆ ಮಾಡಿ ಹತ್ಯೆ ಮಾಡಿರುವ ವಿಚಾರವನ್ನ ಪೊಲೀಸರಿಗೆ ತಿಳಿಸಿದ್ದಾರೆ. ಪೊಲೀಸರು ಆ ಕರೆಯನ್ನ ಆಧರಿಸಿ ಬಂದ ನಂತರ ಅವರಿಗೆ ಮನೆಯಲ್ಲಿ ನಡೆದಂತಹ ಭೀಕರ ಹತ್ಯೆಯ ರೀತಿಯನ್ನು ನೋಡಿ ಆಘಾತಕ್ಕೆ ಸ್ವತಃ ಪೊಲೀಸರೇ ಒಳಗಾಗಿದ್ರು. ಮನೆ ಪೂರ್ತಿ ರಕ್ತ ಸಿಕ್ತವಾಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.